ಓಕೆ. ರಿಕಾರ್ಡಿಂಗ್ ಮಾಡ್ತಿದ್ದೇವೆ. ಈ ಕೋರ್ಸು ಅನ್ನೋ ಸಮಯದಲ್ಲಿ ಮಾಡ್ತೇವೆ ಎಷ್ಟಂತ ಹೇಳಿ. ಯಾರಾದರೂ ಈ ಕೋರ್ಸ್ಗೆ ನೆಕ್ಸ್ಟ್ ಜಾಯ್ನ್ ಆದಾಗ ನಮಗೆ ವೈಯಕ್ತಿಕವಾಗಿ ಮೆಸೇಜ್ಗಳನ್ನ ಕಳ್ಸಿಕ್ ಹೋಗ್ಬೇಡಿ. ವಿದಿನ್ 3 ಡೇಸ್ ಒಳಗಡೆ ಟೆಲಿಗ್ರಾಮ್ಗೆ ನಮ್ಮ ಟೀಮ್ ಮೆಂಬರ್ಸ್ ಆ್ಯಡ್ ಮಾಡ್ತಾರೆ. ನಾವು ಇದಕ್ಕೆ ಲಿಂಕ್ ಕಳಿಸ್ಕೊಡಲ್ಲ, ಯಾಕಂದ್ರೆ ಲಿಂಕ್ಗಳು ಫಾರ್ವರ್ಡ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ದೊಡ್ಡ ಕೋರ್ಸ್ ಇದೆ ತುಂಬ. 45 ಡೇಸು, ಹೆಚ್ಚು ಕಮ್ಮಿ ಮೋರ್ ದೆನ್ 45 ಡೇಸು ನಡೆಯುತ್ತೆ. ಸೊ ಹಾಗಾಗಿ ಓವರ್ ಆಲ್ ಎಲ್ಲ ಕವರ್ ಮಾಡ್ತೀವಿ. ಅಲ್ಲಿ ಕಲರ್ ಥೆರಪಿ, ಸೀಡ್ಸ್, ಅಕ್ಯುಪ್ರೆಷರ್, ಓವರ್ ಆಲ್ ನಾವೇನು ಹೇಳಿದೇವಲ್ಲ ಅದನ್ನ ಎಲ್ಲ ಕವರ್ ಮಾಡ್ತೇವೆ. ಸೊ ಹಾಗಾಗಿ ಇದನ್ನ ನಾವು ಮ್ಯಾನುವಲ್ ಆಗಿ ಆ್ಯಡ್ ಮಾಡ್ತೇವೆ. ಯಾರು ಕೂಡ ಪೇಮೆಂಟ್ ಆದ ಕೂಡ ನಿಮಗೆ ಗ್ರೂಪ್ ಬರದೇ ಇದ್ದ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಯಾರಿಗೆ ಬರಲ್ಲ ನನಗೆ ಕಳಿಸ್ಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಓಕೆ, ಸ್ಟಾರ್ಟ್ ಮಾಡ್ಬೋದು ಸರ್. ಸ್ಟಾರ್ಟ್ ಮಾಡಿ. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ, ಪ್ರವೀಣ್ ಕುಮಾರ್ ಪಾಟೀಲ್ ಅಂತ. ಸೊ ಇವತ್ತು ನಾವು ಏನು ನೋಡಕ್ಕೆ ಹೋಗ್ತಿದ್ದೀವಿ ಅಂತಂದರೆ, ಸುಮಾರು ಜನ ಎಲ್ರಿಗೂ ಕೇಳಿದ್ದೀರಾ ಅಕ್ಯುಪ್ರೆಷರು, ಕಲರ್ ಥೆರಪಿ. ಎಷ್ಟೋ ಜನ ಕಲರ್ ಥೆರಪಿ ಕಲ್ತಿದ್ದೀರಾ, ಅಕ್ಯುಪ್ರೆಷರ್ ಕಲ್ತಿದ್ದೀರಾ, ಮತ್ತು ಎಫೆಕ್ಟಿವ್ ಆಗಿ ಯೂಸು ಸಹ ಮಾಡ್ತಾ ಇದ್ದೀರಾ. ಓಕೆನಾ? ನನ್ನನ್ನು ನೀವೆಲ್ಲರೂ ನೋಡಿರೋದು ನ್ಯೂಮರಾಲಜಿ ಕ್ಲಾಸಲ್ಲಿ ನೋಡಿರ್ತೀರಾ. ಅದು ಬಿಟ್ಟರೆ ನಾಡಿ ಕ್ಲಾಸಲ್ಲಿ ನೋಡಿರ್ತೀರಾ. ಇದೆರಡೇ ಕ್ಲಾಸಲ್ಲಿ ನಾನು ಇದ್ದಿದ್ದು. ಬಟ್ ಅದ್ರ ಜೊತೆಗೆ ನಾನು ಇದನ್ನೂ ಕಲ್ತಿದ್ದೀನಿ. ಸೊ ದಯಾನಂದ್ ಸರ್ ಒಂದು ಅಪಾರ್ಚುನಿಟಿ ಕೊಟ್ಟರು. ಈ ಒಂದು ವಿದ್ಯೆಗಳ ಬಗ್ಗೆ ಸುಮಾರು ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಒಂದೇ ಒಂದು ಪ್ಲೇಸಲ್ಲಿ ಎಲ್ಲ ವಿದ್ಯೆಯನ್ನು ಕಲಿಯೋ ಥರ ಏನಾದ್ರು ಒಂದು ಮಾಡೋಣ ಅಂತ ದಯಾನಂದ್ ಸರ್ ತುಂಬ ದಿವಸದಿಂದ ಹೇಳ್ತಾ ಇದ್ರು. ಆ ಒಂದು ಪರ್ಪಸ್ಸಿಗೆ ಎಲ್ಲರಿಗೂ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡೋ ಒಂದು ಉದ್ದೇಶ ಇಟ್ಕೊಂಡೆ ಈ ಒಂದು ಪ್ರೋಗ್ರಾಮನ್ನು ಪ್ಲಾನ್ ಮಾಡಿರೋದು. ಓಕೆನಾ? ಇವಾಗ ಅದ್ರ ಬಗ್ಗೆ ನಿಮಗೆ ಏನೇನು ಬರುತ್ತೆ ಈ ಒಂದು ಕೋರ್ಸಲ್ಲಿ, ಮತ್ತು ಈ ಒಂದು ಕೋರ್ಸಲ್ಲಿ ಏನೇನು ಕಾನ್ಸೆಪ್ಟ್ಸನ್ನು ನಾವು ಕಲಿಸ್ತೀವಿ ಮತ್ತು ಹೆಂಗೆ ಕಲಿತೀವಿ ಅನ್ನೋದನ್ನು ಈ ಒಂದು ಇದರಲ್ಲಿ ನೋಡೋಣ. ಓಕೆನಾ? ಎಸ್. ಸೊ ಮೊದಲನೇದಾಗಿ ಈ ಕೋರ್ಸ್ ಹೆಸರು ಬಂದ್ಬಿಟ್ಟು ATM ಅಂತ ಇಟ್ಟಿದ್ದಾರೆ. ಸೊ ATM ಅಂತಂದರೆ ಆಯುಷ್ಯ ಮಂಡಲಂ ಟ್ರೆಡಿಷನಲ್ ಮೆಡಿಸಿನ್ ಅಂತ. ಓಕೆ. ಇದರಲ್ಲಿ ಏನು ಬರುತ್ತೆ ಅಂತಂದರೆ, ಈ ಒಂದು ಎನರ್ಜೀಸ್, ಇದರಲ್ಲಿ ಯಾವುದೇ ರೀತಿ ಮೆಡಿಸಿನ್ ಅಂತ ಕೊಡಲ್ಲ ನಾವು. ಇದರಲ್ಲಿ ಎನರ್ಜೀಸ್ ಅಂದರೆ ಏನು? ಅಕ್ಯುಪ್ರೆಷರು, ಕಲರ್ಸು ಎನರ್ಜಿ, ಮತ್ತು ಸೀಡ್ಸ್ ಎನರ್ಜಿ, ಈ ಒಂದು ಎನರ್ಜಿ ಚಾನಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮತ್ತು ಮೆರಿಡಿಯನ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಟ್ರೀಟ್ ಮಾಡ್ಬೋದು ಅನ್ನೋದನ್ನ ಈ ಕೋರ್ಸಲ್ಲಿ ನಾವು ಕಲಿತೀವಿ. ಈ ಕೋರ್ಸಲ್ಲಿ ಯಾವುದೇ ರೀತಿಯ ಒಂದು ಮೆಡಿಸಿನ್ ಅಂತ ಯಾವುದೇ ರೀತಿ ಇರಲ್ಲ. ಓಕೆ. ಎಸ್. ಓಕೆ. ಇದರಲ್ಲಿ ನಾವು ಟ್ರೆಡಿಷನಲ್ ಮೆಡಿಸಿನ್ ಅಂತ ಹೇಳಿದ್ನಲ್ವ ನಿಮಗೆ, ಏನೇನು ಬರುತ್ತೆ ಇದರಲ್ಲಿ ಕಾನ್ಸೆಪ್ಟ್ಸು, ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳ್ತಾ ಇದ್ದೀನಿ. ಓಕೆನಾ? ಇದರಲ್ಲಿ ಸುಮಾರು ಜನಕ್ಕೆ ಈ ಒಂದು ಅಕ್ಯುಪ್ರೆಷರು, ಕಲರ್ ಥೆರಪಿ ಎಲ್ಲ ಕಲ್ತಿದ್ದಾರೆ. ಬಟ್ ಹೆಂಗೆ ವರ್ಕ್ ಆಗುತ್ತೆ ಇದು, ಇದ್ರ ಹಿಂದಿರೋ ಸೈನ್ಸ್ ಏನು ಅನ್ನೋದೇ ಸುಮಾರು ಜನಕ್ಕೆ ಐಡಿಯಾ ಇಲ್ಲ. ಅದನ್ನ ಕವರ್ ಮಾಡಲಿಕ್ಕೇನೆ ನಾವು ಫಸ್ಟ್ ಬೇಸಿಕ್ ಇಂದ ಹೋಗ್ತೀವಿ. ಫಸ್ಟ್ ಬರೋದೇನು, ಇನ್ ಆ್ಯಂಡ್ ಯಾಂಗ್ ಅಂತ ಕರಿತೀವಿ. ಹೀಟ್ ಅಥವಾ ಕೋಲ್ಡ್ ಅಂತ ಕರಿತೀವಿ ನಾವು. ಸೊ ಅದರಿಂದ ನಮ್ಮ ದೇಹದಲ್ಲಿ ಹೀಟ್ ಎನರ್ಜಿ ಹೆಂಗೆ ಉತ್ಪತ್ತಿ ಆಗುತ್ತೆ, ಎನರ್ಜಿ ಹೆಂಗೆ ಉತ್ಪತ್ತಿ ಆಗುತ್ತೆ, ಇನ್ ಅಂದ್ರೆ ಏನು, ಯಾಂಗ್ ಅಂದ್ರೆ ಏನು. ಸೊ ಅದೆಲ್ಲ ಇದು ಬೇಸಿಕ್ ಕಾನ್ಸೆಪ್ಟ್ಸ್. ಇದನ್ನ ನಾವು ತಿಳ್ಕೊಂಡಾಗ ಆವಾಗ ನಾವು ಯಾವುದೇ ಟ್ರೀಟ್ಮೆಂಟ್ ಆಗಲಿ, ಅಕ್ಯುಪ್ರೆಷರ್ ಆಗಲಿ, ಕಲರ್ ಥೆರಪಿ ಆಗಲಿ, ಸೀಡ್ ಥೆರಪಿ ಆಗಲಿ, ಎಫೆಕ್ಟಿವ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಆ ಪರ್ಪಸ್ಗೆ ಸ್ಟಾರ್ಟಿಂಗ್ ಇದನ್ನು ಹಾಕಿರೋದು. ಓಕೆನಾ? ಮತ್ತೆ ಈ ಒಂದು ನಮಗೆ ಎಲ್ಲರಿಗೂ ಗೊತ್ತಿದೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ಸುಮಾರು ರೋಗಗಳು ನಮ್ಮ ದೇಹದಲ್ಲಿ ಬರುತ್ತೆ. ಬಟ್ ಅದು ರೋಗಗಳು ಸೃಷ್ಟಿಯಾಗಕ್ಕೆ ಕಾರಣ ಏನು? ಸುಮಾರು ಜನ ಹೇಳ್ತಿರ್ತಾರೆ, ಸರ್ ನಾನೇನು ಮಾಡೋದೇ ಇಲ್ಲ, ನಂಗೆ ಆದರೂ ನೆಗಡಿ ಬರುತ್ತೆ, ಆದರೂ ಕೆಮ್ಮು ಬರುತ್ತೆ, ಒಂಚೂರು ಹೊರಗಡೆ ಹೋಗಿ ಬಂದರೆ ನನಗೆ ಅಲರ್ಜಿ ಆಗುತ್ತೆ. ಇದೆಲ್ಲ ಯಾಕಾಗುತ್ತೆ? ಈ ಒಂದು ನಮ್ಮ ದೇಹದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ನಮಗೆ ಸಮಸ್ಯೆಗಳು ಮತ್ತು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಆ ಒಂದು ಎನರ್ಜೀಸ್ ಯಾಕೆ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಹೆಂಗೆ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಕಲಿತೀವಿ ಈ ಒಂದು ಕೋರ್ಸಲ್ಲಿ. ಓಕೆನಾ? ಅದ್ರ ಜೊತೆಗೆ ಮೆರಿಡಿಯನ್ಸ್ ಅಂತ ನಾನು ಆಗಲೇ ಒಂದು ವರ್ಡ್ ಯೂಸ್ ಮಾಡಿದೆ. ಮೆರಿಡಿಯನ್ಸ್ ಅಂದರೆ ಏನು? ಅದು ಮೆರಿಡಿಯನ್ಸ್ ಅಂತಂದರೆ ಎನರ್ಜಿ ಚಾನಲ್ಸ್, ನಮ್ಮ ಕೈಗಳ ಮೂಲಕ ಅಥವಾ ನಮ್ಮ ಒಂದು ಕಾಲುಗಳ ಮೂಲಕ ಎನರ್ಜೀಸು ಪಾಸ್ ಆಗಿರುತ್ತೆ. ಆ ಒಂದು ಎನರ್ಜಿ ಚಾನಲ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ಎನರ್ಜಿ ಚಾನಲಲ್ಲಿ ಏನೇನು ಏನಂತಾರೆ ಎನರ್ಜೀಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಇದು ಬೇಸಿಕ್ ಕೋರ್ಸ್, ಅಡ್ವಾನ್ಸ್ ಕೋರ್ಸ್ ಅಂತ ಸುಮಾರು ಜನ ಕೇಳ್ಬೋದು. ಇದರಲ್ಲಿ ನಾವು ಏನು ಕವರ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಪೂರ್ತಿ ಕೇಳಿದರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇದು ಬೇಸಿಕ್ ಅಡ್ವಾನ್ಸ್ ಅಂತ ನೀವೇ ಡಿಸೈಡ್ ಮಾಡ್ಬೋದು ಆಮೇಲೆ. ಓಕೆನಾ? ಎಸ್. ಆಮೇಲೆ ಈಗ ನಾವು ಎಲ್ಲರೂ ಕೇಳಿದೀವಿ, ನಂಗೆ ಶಕ್ತಿನೇ ಇಲ್ಲ ಮೈಯಲ್ಲಿ, ನನಗೆ ಎನರ್ಜಿನೇ ಇಲ್ಲ ಅಂತ. ಎನರ್ಜಿ ನಮ್ಮ ಬಾಡಿಲಿ ಹೆಂಗೆ ಸೃಷ್ಟಿ ಆಗುತ್ತೆ ಅದೇ ನಮಗೆ ಗೊತ್ತಿಲ್ಲ. ಸುಮಾರು ಕಾರಣಗಳಿಂದ ಎನರ್ಜಿ ಸೃಷ್ಟಿ ಆಗುತ್ತೆ. ನಾವು ತಗೊಳ್ಳೋ ಫುಡ್ಡಿಂದ ಆಗಿರ್ಬೋದು, ನಾವು ಮಾಡೋ ಒಂದು ನಡವಳಿಕೆಯಿಂದ ಆಗಿರ್ಬೋದು, ನಮ್ಮ ಮನಸ್ಥಿತಿಯಿಂದ ಆಗಿರ್ಬೋದು. ಅದನ್ನೆಲ್ಲ ನಾವು ಇದರಲ್ಲಿ ಡೀಪಾಗಿ ಕಲಿತಾ ಹೋಗ್ತೀವಿ. ಓಕೆ. ಎಸ್. ಇನ್ನೂ ಒಂದು ಏನು ಅಂತಂದ್ರೆ ಎನರ್ಜಿ ಸೈಕಲ್ ಅಂತ ಕರಿತೀವಿ. ಎನರ್ಜಿ ಸೈಕಲ್ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಇದರಲ್ಲಿ ಕ್ಲೀನಾಗಿ ಕರಿತೀವಿ. ಮತ್ತೆ ಆರ್ಗನ್ ಸೈಕಲ್ ಅಂತ ಕರಿತೀವಿ. ಆರ್ಗನ್ ಸೈಕಲ್ ಅಂದ್ರೆ ಈ ಒಂದು ನಮ್ಮ ದೇಹದಲ್ಲಿ ಆರ್ಗನ್ಸ್ ಎಲ್ಲರಿಗೂ ಗೊತ್ತಿದೆ, ಹಾರ್ಟು, ಲಿವರು, ಕಿಡ್ನಿ, ಸ್ಟಮಕ್ಕು. ಆ ಒಂದು ಆರ್ಗನ್ಗಳಲ್ಲಿ ಎನರ್ಜೀಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ಆರ್ಗನಿಂದ ಯಾವ ಆರ್ಗನ್ಗೆ ಎನರ್ಜಿ ಹೋಗುತ್ತೆ, ಅದನ್ನ ನಾವು ಇದರಲ್ಲಿ ಕ್ಲೀನಾಗಿ ಕಲಿತೀವಿ. ನೀವು ಯಾವಾಗ ಡೀಪ್ ಲೆವೆಲ್ ಆಗಿ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋತೀರೋ ಆವಾಗ ಮಾತ್ರ ನೀವು ಪರ್ಫೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ. ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಾನು ಕಲರ್ ಹಚ್ತೀನಿ, ಸರ್ ನಾನು ಅಕ್ಯುಪ್ರೆಷರ್ ಮಾಡ್ತೀನಿ, ಬಟ್ ಆದರೆ ಅದು ಕಡಿಮೆ ಆಗ್ತಾ ಇಲ್ಲ ನನಗೆ,
ಯಾಕೆ ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಬೇಕಾಗಿರೋ ಒಂದು ಟ್ರೀಟ್ಮೆಂಟ್ ಸಿಚುವೇಶನ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಆಗ್ತಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಈ ಕೋರ್ ನಾಲೆಜ್ ಸ್ವಲ್ಪ ಕಡಿಮೆ ಇದೆ. ಈ ಒಂದು ಕೋರ್ ನಾಲೆಜ್ ಅನ್ನ ಕರೆಕ್ಟಾಗಿ ನೀವು ಕಲ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದೀಸ್ ಟೆಕ್ನಿಕ್ಸ್ ಇನ್ ಎಫೆಕ್ಟಿವ್ ವೇ. ಎಫೆಕ್ಟಿವ್ ವೇಯಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಈ ನಮಗೆಲ್ಲ ಗೊತ್ತು, ಕಲರ್ ನ್ಯೂಮರಾಲಜಿ ಕಲಿಯುವಾಗಲೂ ನಾವು ಕಲ್ತಿದ್ದೀವಿ, ತತ್ವಗಳಿಂದನೇ ನಮ್ಮ ಒಂದು ಪ್ರಕೃತಿ ಆಗಿರೋದು ಮತ್ತೆ ಒಂದು ಮನುಷ್ಯ ಒಂದು ಜೀವ ಆಗಿರೋದು. ಆ ಒಂದು 10 ತತ್ವಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಮನುಷ್ಯನ ಬಾಡಿಲಿ, 10 ತತ್ವಗಳಿದ್ದಾಗಲೇ ಮನುಷ್ಯನ ದೇಹ ಸೃಷ್ಟಿಗೊಳ್ಳೋದು ಮತ್ತೆ ಮನುಷ್ಯನ ದೇಹ ಚಟುವಟಿಕೆ ಮಾಡೋದು. ಅದು ಯಾವ ತತ್ವಗಳು, ಆ ತತ್ವದ ಹಿಂದಿರೋ ಸೈನ್ಸ್ ಏನು, ಪಂಚಭೂತಗಳು ಎಂದರೆ ಏನು, ಸೊ ಇದ್ರ ಬಗ್ಗೆ ಡೀಪ್ ಆಗಿ ಫಸ್ಟ್ ನಾವು ಕಲಿತೀವಿ. ಓಕೆ, ಆಮೇಲೆ ಒಂದೊಂದು ಅಂಗಕ್ಕೆ ಒಂದೊಂದು ತತ್ವಗಳನ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಹಾರ್ಟ್ ಅಂತಂದ್ರೆ ಅದು ಎಲಿಮೆಂಟ್ ಬಂದ್ಬಿಟ್ಟು ಫೈರ್ ಎಲಿಮೆಂಟ್, ಅದಕ್ಕೆ ಬೆಂಕಿ, ಆ ಒಂದು ತತ್ವವನ್ನು ಹಾರ್ಟಿಗೆ ಕೊಟ್ಟಿದ್ದಾರೆ, ಅಗ್ನಿ. ಹಿಂಗೆ ಸುಮಾರು ತತ್ವಗಳು ಬರುತ್ತೆ. 5 ತತ್ವಗಳಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಗನ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ಕಲ್ಕೊಂಡಾಗ ಆ ಒಂದು ಆರ್ಗನಿಗೆ ಏನು ಆಹಾರ ಕೊಡಬೇಕು, ಮತ್ತೆ ಆ ಒಂದು ಆರ್ಗನ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ ಏನೇನು ಬೇಕು, ಫುಡ್ ಏನು ಕೊಡ್ಬೋದು, ಮತ್ತೆ ಡಯಟ್ ಹೆಂಗಿರಬೇಕು, ಮತ್ತೆ ಈಗ ಏನೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ನಾವು ಫುಡ್ಡಲ್ಲಿ ಫಾಲೋ ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಹೇಳ್ತೀನಿ ಅದು ವರ್ಕ್ ಆಗಲ್ಲ ಟ್ರೀಟ್ಮೆಂಟು. ಯಾಕೆ ಅಂತಂದರೆ ನಾವು ಫುಡ್ಡನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ಅದು ನಮಗೆ ಲಾಂಗ್ ರನ್ನಾಗಿ ಬರುತ್ತೆ. ಈಗ ಸುಮಾರು ಜನ ಹೇಳ್ತಾರೆ ಬದನೆಕಾಯಿ ತಿಂದರೆ ಅವ್ರಿಗೆ ಆಗಿ ಬರ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಬಟ್ ಆದರೂ ಟ್ರೀಟ್ಮೆಂಟ್ ತಗೋತಾರೆ ಮತ್ತು ಬದನೆಕಾಯಿ ತಿಂತಾರೆ. ಸೊ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಹಂಗೆ ಆಗ್ತಿದೆ ಅಂತಂದರೆ ಅಲ್ಲಿ ನೀವೇನು ಮಾಡಬೇಕು, ಫುಡ್ ಕರೆಕ್ಷನ್ಸ್ ಮಾಡ್ಕೋಬೇಕು. ಅದನ್ನು ಈ ಕೋರ್ಸಲ್ಲಿ ಹಾಕಿದ್ದಾರೆ, ಫುಡ್ ಆ್ಯಂಡ್ ಲೈಫ್ ಸ್ಟೈಲ್. ನೀವು ಒಂದು ಜೀವನ ಮಾಡೋ ರೀತಿ ಮತ್ತು ನೀವು ತಗೊಳ್ಳೋ ಆಹಾರ ಚೇಂಜಸ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಅದ್ಭುತವಾದ ರಿಸಲ್ಟ್ ಕಾಣುತ್ತೆ. ಅದನ್ನು ಈ ಕೋರ್ಸಲ್ಲಿ ನೀವು ಡೀಟೇಲಾಗಿ ಕಲಿತಾ ಹೋಗ್ತೀರಾ. ಓಕೆನಾ? ಎಸ್. ಇದು ಬೇಸಿಕ್ ಮುಗಿದ ಮೇಲೆ ನಾವು ಹೋಗೋ ಫಸ್ಟ್ ಪೋರ್ಷನ್ ಏನು ಅಂತಂದರೆ ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ಪ್ರವೀಣ್, ರಿಫ್ಲೆಕ್ಸಾಲಜಿ ಅಂದ್ರೆ ಇನ್ನೊಂದು, ಸಾರಿ ಟು ಹೇಳಿ ಸರ್, ಹೇಳಿ. ಇದನ್ನ ಯಾರ್ಯಾರು ಕಲಿಬಹುದು? ನಾರ್ಮಲ್ ಆಗಿ ನಮ್ಮಲ್ಲಿ ಲೇಡೀಸ್ಗಳು ಜಾಸ್ತಿನ ಕಲಿತಿದ್ದಾರೆ. ಅಂದ್ರೆ ಮನೆ ಪಕ್ಕದಲ್ಲಿ ಅವರು ತುಂಬಾ ಜನ ಟ್ರೀಟ್ಮೆಂಟ್ ಕೊಡ್ತಾರೆ. ಹತ್ತತ್ರ ಒಂದು 3,000 ಜನ ಕಲ್ತಿದ್ದಾರೆ ಇಟ್ಕೊಳ್ಳೋಣ ಅಫಿಷಿಯಲಿ. ಈಗ ನಾರ್ಮಲ್ ಆಗಿ ಕೂಡ ಅವ್ರು ಕಲ್ತಿದ್ದಾರೆ ಸ್ವಲ್ಪ ಜನ. ಇವ್ರ ನಾರ್ಮಲ್ ಆಗಿ ಈಗ ಲೇಡೀಸ್ಗಳು ತಮ್ಮ ಮನೆ ಪಕ್ಕದಲ್ಲಿ ಆಯ್ತು ಅಥವಾ ತಮ್ಮ ಈ ವಟಾರದಲ್ಲೇನೆ ಆಯ್ತು ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಆಯ್ತು, ಒಬ್ಬರ ಮನೆ ಕಾಲ್ ಮಾಡಿದಾಗ ಬೆಂಗಳೂರಲ್ಲಿ ಅದೊಂದು DLF ಅಸೋಸಿಯೇಟ್ಸ್ ಒಟ್ಟಿಗೆ ಟೈಪ್ ಮಾಡ್ಕೊಂಡಿದಾರಂತೆ. ಸೊ ಯಾರ್ಯಾರು ಅದನ್ನ ಕಲಿಬಹುದು ಅಂದ್ರೆ, ಒಬ್ರು ಹೇಳ್ತಿರ್ತಾರೆ ಬೇಸಿಕ್ ಅನಾಟಮಿ, ಮತ್ತೆ ಈಗ ನಾರ್ಮಲ್ ಡಾಕ್ಟರ್ಸ್ ಕಲ್ತು ಬಿಡ್ತಾರೆ ಇದರಲ್ಲಿ. ಈಗ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ ಇದರಲ್ಲಿ. ಸೊ ಅನಾಟಮಿ ಬೇಕಾ, ಅಥವಾ ಯಾರಾದ್ರೂ, ನಾ ಹೇಳ್ತಿರೋದು ಹಳ್ಳಿ ಜನರು ಕೂಡ ಇದನ್ನ ಸಿಸ್ಟಮ್ಯಾಟಿಕ್ ಕಲ್ತಿದ್ದಾರೆ, ನೀವು ಹೇಳ್ತೀನಿ ಸರ್, ಕಲಿಬಹುದು ಅಂತ ಹೇಳಿ. ಹೇಳ್ತೀನಿ. ಸೊ ಈಗ ನಾನು ಈ ಕ್ವಶನ್ಗೆ ಐ ಥಿಂಕ್ ಲಾಸ್ಟಲ್ಲಿ ಉತ್ತರ ಕೊಟ್ಟರೆ ಬೆಸ್ಟ್ ಅನ್ಕೋತೀನಿ. ಯಾಕಂದ್ರೆ ಇದರಲ್ಲಿ ನಾವು ನಿಮಗೆ ಅನಿಸ್ಬಿಡುತ್ತೆ ಈ ಕಾನ್ಸೆಪ್ಟ್ಗಳನ್ನ ನೋಡಿದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಹೇಳ್ಬೋದು ಲೇಡೀಸ್ ಕಲಿಬೋದು, ಮಕ್ಕಳು ಕಲಿಬೋದು, ಎಲ್ಲರೂ ಕಲಿಬೋದು ನಾವು ಹೇಳ್ತೀವಿ. ನಾವು ಕ್ಲಾಸ್ ತೊಗೊಳ್ಳುವಾಗ ಎಲ್ಲರಿಗೂ ಕಾಮನ್ ಆಗಿ ಹೇಳ್ತೀವಿ. ಬಟ್ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಓಕೆ, ನಾನು ಈ ವಿದ್ಯೆನ ಕಲಿಬಹುದು, ಆ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಇಂಟೆನ್ಷನ್ಗೆ ನಾವು ಈ ಕ್ಲಾಸ್ ಇಟ್ಟಿರೋದು. ಪೂರ್ತಿ ಕ್ಲಾಸನ್ನು ಕೇಳಿ ಆಮೇಲೆ ನಿಮಗೆ ನೀವು ಡಿಸಿಷನ್ ತಗೊಳ್ಳಿ, ನಾನು ಇದನ್ನು ಕಲಿಬೋದು ಬೇಡವೋ ಅಂತ. ಓಕೆ, ನನಗೆ ಕೇಳಿದರೆ, ನೀವು ಇನ್ ಕೇಸ್ ಪರ್ಸನಲ್ ಒಪಿನಿಯನ್ ಕೇಳಿದರೆ ಯಾರು ಬೇಕಿದ್ರೂ ಕಲಿಬೋದು, ಚಿಕ್ಕ ಮಗು ಸಹ ಕಲಿಬೋದು, ಆ ಲೆವೆಲ್ಗೆ ಸಿಲೆಬಸ್ ಡಿಸೈನ್ ಆಗಿರೋದು. ಓಕೆ, ಇದರಲ್ಲಿ A to Z ನಿಮಗೆ ಎನರ್ಜೀಸ್ ಅದೇ ಹೇಳಿನಲ್ವಾ, ನಿಮಗೆ ಹೀಟು ಕೋಲ್ಡ್ ಮನುಷ್ಯನ ಹುಟ್ಟಿನಿಂದ ಹಿಡಿದು ಆ ಒಂದು ಡೆತ್ವರೆಗೂ ಏನು ನಮ್ಮ ಬಾಡಿಲಿ ಎನರ್ಜೀಸ್ ಇಂಬ್ಯಾಲೆನ್ಸ್ ಆಗುತ್ತೆ, A to Z ಯಾವ ಆರ್ಗನಲ್ಲಿ ಇಂಬ್ಯಾಲೆನ್ಸ್ ಆದರೆ ಏನು ಸಿಂಪ್ಟಮ್ಸ್ ಬರುತ್ತೆ, ಆರ್ಗನ್ ಕನೆಕ್ಟಿವಿಟಿ ಹೆಂಗೆ, ಅದನ್ನೆಲ್ಲ ಡೀಟೇಲಾಗಿ ಕಲಿಯೋದ್ರಿಂದ ಯಾರು ಬೇಕಿದ್ರೂ ಈಸಿಯಾಗಿ ಕಲಿಬೋದು. ಓಕೆ, ಎಸ್. ಮುಂದೆ ಹೋಗೋಣ. ಈಗ ರಿಫ್ಲೆಕ್ಸಾಲಜಿ ಅಂತ ಹೇಳ್ತಾ ಇದ್ದೆ. ರಿಫ್ಲೆಕ್ಸಾಲಜಿ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತು. ನೀವು ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡ್ತೀರಾ, ಸರ್ ನನಗೆ ಆ, ಕಣ್ಣು ಉರಿತಾ ಇದೆ ಅಂತ ಯಾರೊಬ್ರು ಕೇಳಿದ್ರು ಅಂತ ಇಟ್ಕೊಳ್ಳಿ. ನಾವಾಗ ಹೀಲರ್ಸ್ ಏನು ಮಾಡ್ತಾರೆ, ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾ? ನೀವೆಲ್ಲ ಮಾಡಿದ್ದಾರೆ ಇದನ್ನೆಲ್ಲ. ಇದನ್ನ ಇಲ್ಲಿ ಕೈಯಲ್ಲಿ ಒತ್ತಿದ್ರೆ ಲಿವರ್ಗೆ ಹೆಂಗೆ ವರ್ಕ್ ಆಯ್ತು? ಸೊ ಇದ್ರ ಹಿಂದಿರೋ ಸೈನ್ಸೇ ರಿಫ್ಲೆಕ್ಸಾಲಜಿ. ನಮಗೆಲ್ಲರಿಗೂ ಗೊತ್ತಿರೋದು ಹ್ಯಾಂಡ್ ರಿಫ್ಲೆಕ್ಸಾಲಜಿ, ಪಾಮ್ ರಿಫ್ಲೆಕ್ಸಾಲಜಿ ಮಾತ್ರ ಗೊತ್ತು. ಕೈಗಳ ಜೊತೆಗೆ ಇನ್ನೂ ಸುಮಾರು ಥರ ರಿಫ್ಲೆಕ್ಸಾಲಜಿ ಇದೆ. ಏನೇನು? ಇಯರ್ ರಿಫ್ಲೆಕ್ಸಾಲಜಿ ಅಂದರೆ ಕಿವಿಯಲ್ಲಿ ಎಲ್ಲ ಆರ್ಗನ್ಗಳು ಇದೆ. ಆ ಒಂದು ಆರಿಕ್ಯುಲರ್ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಕಿವಿಗಳಲ್ಲಿ ಪ್ರತಿಯೊಂದು ಒಂದೊಂದು ಏನು ಪೋರ್ಷನ್ ಇದೆಯಲ್ವಾ, ಎಲ್ಲ ಪೋರ್ಷನ್ಗಳಲ್ಲೂ ಸಹ ಒಂದೊಂದು ಆರ್ಗನ್ಗಳಿದೆ. ನೀವು ಆ ಒಂದು ಆರ್ಗನ್ಗಳಿಗೆ ಪ್ರೆಷರ್ ಕೊಡೋದ್ರಿಂದ, ಆ ಆರ್ಗನ್ಗಳ ಮೇಲೆ ಟ್ರೀಟ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಓಕೆನಾ? ಕಿವಿ ಆಯಿತು, ಮತ್ತು ಕೈ, ಹಸ್ತ ಆಯಿತು, ಬೆರಳುಗಳಲ್ಲಿ ಆಯಿತು. ಓಕೆ, ಮತ್ತು ಕಾಲಿನ ಪಾದ, ಅದರಲ್ಲೂ ಸಹ ಈ ಒಂದು ರಿಫ್ಲೆಕ್ಸಾಲಜಿ ನೀವು ನೋಡ್ಬೋದು.
ಸರಿನಾ? ಇನ್ನೂ ಒಂದೇನು ಅಂತಂದ್ರೆ ಸ್ಪೈನ್ ರಿಫ್ಲೆಕ್ಸಾಲಜಿ ಅಂತ ತಗೋತೀವಿ. ಸ್ಪೈನ್ ರಿಫ್ಲೆಕ್ಸಾಲಜಿ ಅಂದ್ರೆ ಏನು ಅಂದ್ರೆ ಬೆನ್ನು ಮೂಳೆ, ನಿಮ್ಮ ಒಂದು ದೇಹದಲ್ಲಿ ಬೆನ್ನು ಮೂಳೆ ಇರುತ್ತಲ್ವಾ, ಆ ಒಂದು ಬೆನ್ನು ಮೂಳೆಯಲ್ಲೂ ಸಹ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ಪೇನ್ ಬಂದ್ರೆ ಆ ಒಂದು ಆರ್ಗನ್ ಅಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಅದನ್ನು ಸಹ ನೀವು ಡೀಪಾಗಿ ಕಲಿಬಹುದು. ಇದೆಲ್ಲ ಎಲ್ಲಿ ಬರುತ್ತೆ ಅಂತಂದ್ರೆ, ಇವೆಲ್ಲ ಕಾನ್ಸೆಪ್ಟ್ಗಳು ಎಲ್ಲಿ ಕಲಿತೀವಿ ನಾವು ಅಂತಂದ್ರೆ ಡಯಾಗ್ನೋಸ್ ಮಾಡೋದು. ಈಗ ನಮಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ ನಾವು, ಸರ್ ನೀವು ಹೇಳೋದೆಲ್ಲ ಗೊತ್ತಿದೆ ನನಗೆ, ಎಲ್ಲ ಯಾವ ಕಲರ್ ಎಲ್ಲಿ ಹಚ್ಚಿದ್ರೆ ಏನಾಗುತ್ತೆ ಎಲ್ಲ ಗೊತ್ತಿದೆ, ಬಟ್ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಸರ್. ಇದು ಸುಮಾರು ಜನದ ಕ್ವಶನ್. ಯಾಕಂದ್ರೆ ಸಿಂಪ್ಟಮ್ಸ್ ಮಿಕ್ಸ್ ಇರುತ್ತೆ. ಈಗ ನೋಡಿ, ಕೆಲವೊಬ್ರು ಹೇಳ್ತಾರೆ ಅವರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿನ ಗೊತ್ತಿರಲ್ಲ. ಸರ್ ನನಗೆ ಊಟ ಮಾಡಿದ ತಕ್ಷಣ ಹುಳಿ ತೇಗ್ ಬರುತ್ತೆ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ, ಇಂಡೈಜೆಷನ್ ಆಗಿರ್ಬೋದು ಅಂತ ಸ್ಕೈ ಬ್ಲೂ ಕಲರ್ ಕೊಡ್ತೀರಾ. ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರ ದೇಹದಲ್ಲಿ ಆಗಿರೋದು ಗ್ಯಾಸ್ಟ್ರಿಕ್. ಈ ಒಂದು ಸಿಂಪ್ಟಮ್ಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ರಿಫ್ಲೆಕ್ಸಾಲಜಿ ಪ್ರಾಪರ್ ಆಗಿ ಕಲ್ಕೋಬೇಕು. ಡಯಾಗ್ನೋಸ್ ಮಾಡೋ ಮೆಥಡ್ಗಳನ್ನ ಪ್ರಾಪರ್ ಆಗಿ ಕಲ್ಕೊಂಡಾಗ ಮಾತ್ರ ನೀವು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಅದನ್ನೇ ನಾವಿಲ್ಲಿ ಕಲಿಸೋದು. ಓಕೆ, ಹ್ಯಾಂಡ್ ರಿಫ್ಲೆಕ್ಸಾಲಜಿ ಆಯಿತು. ಮತ್ತೆ ಸ್ಪೈನ್ ಅಂದ್ರೆ ಈ ಒಂದು ಬೆನ್ನು ಮೂಳೆಯಲ್ಲಿ ನೀವು ನೋಡ್ಬೋದು. ಮತ್ತೆ ಫೂಟ್ ಆಗ್ಲೇ ಹೇಳಿದೆ. ಪಾದದಲ್ಲಿ ಇಲ್ಲಿ ನೋಡಿದ್ರ ನೀವು ಹಿಂದಿನ ಇಮೇಜು, ಇಲ್ಲಿ ನೋಡಿ, ಪಾದದಲ್ಲಿ ಸಹ ರಿಫ್ಲೆಕ್ಸ್ ಪಾಯಿಂಟ್ಸ್ಗಳಿದೆ, ಆರ್ಗನ್ಗಳಿದೆ. ಆ ಒಂದು ಆರ್ಗನ್ಗಳಿಗೆ ನೀವು ಯಾವ ರೀತಿ ಅಕ್ಯುಪ್ರೆಷರ್ ಕೊಟ್ಬಿಟ್ಟು ಮತ್ತೆ ಆ ಒಂದು ಆರ್ಗನ್ಗಳಿಗೆ ನೀವು ಯಾವ ರೀತಿ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಆ ಒಂದು ಆರ್ಗನ್ ಅನ್ನ ಸ್ಟ್ರೆಂಥನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾವಿಲ್ಲಿ ಕಲಿಬೋದು. ಓಕೆ, ಎಸ್. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದ್ರೆ ಫೇಸ್ ರಿಫ್ಲೆಕ್ಸಾಲಜಿ ಅಂತ ಬರುತ್ತೆ. ಈ ಒಂದು ನಿಮ್ಮ ಮುಖದಲ್ಲಿ ಆಗೋ ಬದಲಾವಣೆಗಳನ್ನು ಸಹ ನೋಡ್ಬಿಟ್ಟು ನೀವು ಇದೇ ಪ್ರಾಬ್ಲಮ್ ಇದೆ ಇವರಿಗೆ, ಇದೇ ಆರ್ಗನ್ ಅಲ್ಲೇ ಪ್ರಾಬ್ಲಮ್ ಇದೆ ಅಂತ ಜಡ್ಜ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಈ ಪೋರ್ಷನ್ ಕಾಣಿಸ್ತಿದೆ ನಿಮ್ಗೆಲ್ಲರಿಗೂ, ಇಲ್ಲೇನಿದೆಯಲ್ಲ ಚೀಕ್ಸ್ ಅಂತ ಕರಿತೀವಲ್ವಾ, ಇದು ಸ್ಟಮಕ್ ಪೋರ್ಷನ್. ಇಲ್ಲಿ ನಿಮಗೆ ಗುಳ್ಳೆಗಳು ತುಂಬಾ ಆಗ್ತಿದೆ ಅಂತಂದ್ರೆ ಸ್ಟಮಕ್ ಅಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಅರ್ಥ. ಈ ರೀತಿ ಪ್ರತಿಯೊಂದು ಒಂದೊಂದೊಂದೊಂದು ಪಾರ್ಟ್, ಒಂದೊಂದೊಂದು ಪೋರ್ಷನ್ಗೂ ಸಹ ಒಂದೊಂದು ಆರ್ಗನ್ಗಳಿಗೆ ಇದೆ. ಅದ್ರ ಬಗ್ಗೆ ನಾವು ಡೀಪಾಗಿ ಕಲಿತಾ ಹೋಗ್ತೀವಿ, ಯಾವ ಒಂದು ಪೋರ್ಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೆ ಏನ್ ಆರ್ಗನ್ ಅದು, ಹಿಂಗೆ. ಓಕೆ, ನೆಕ್ಸ್ಟ್ ಸುಜೋಕ್ ನಮ್ಗೆಲ್ಲರಿಗೂ ಗೊತ್ತಿದೆ. ಸುಜೋಕ್ ರಿಫ್ಲೆಕ್ಸ್ ಅಂದ್ರೆ ಅಂಗೈಯಲ್ಲಿ ಎಲ್ಲ ಆರ್ಗನ್ಗಳು ಇದೆ, ಅದಕ್ಕೆ ನಾವು ಪ್ರೆಷರ್ ಕೊಡ್ತಾ ಹೋಗ್ತೀವಿ, ಇದು ಸುಜೋಕ್. ಇನ್ಸೆಕ್ಟ್ ಸಿಸ್ಟಮ್ ಅಂತಂದ್ರೆ, ಈಗ ನೀವು ಅನ್ಬೋದು ಸರ್ ನಾನು ಹೊರಗಡೆ ಅಡ್ಡಾಡ್ತೀನಿ, ನಾನು ಆಫೀಸ್ಗೆ ಹೋಗ್ತೀನಿ ಮತ್ತೆ ಕೆಲಸ ಮಾಡ್ತಿರ್ತೀನಿ, ನನಗೆ ಕೈಯಲ್ಲೆಲ್ಲ ಬಣ್ಣ ಬರ್ಕೊಂಡ್ರೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಅದು ಸುಮಾರು ಜನದ ಪ್ರಾಬ್ಲಮ್ಮು ಇರುತ್ತೆ. ಇದು ಮನೇಲಿ ಇದ್ದಾಗಲೇ ಟ್ರೀಟ್ಮೆಂಟ್ ಮಾಡ್ಕೊಳಕ್ ಸಾಧ್ಯ ಅವ್ರಿಗೆ. ಅವ್ರು ಏನ್ ಮಾಡ್ಬೋದು, ಇನ್ಸೆಕ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೋದು. ಈಗ ನಾವು ಕೈಯಲ್ಲಿ ಏನ್ ಮಾಡ್ತೀವೋ ಅದನ್ನೇ ಬೆರಳಲ್ಲೂ ಸಹ ಮಾಡ್ಬೋದು. ಈಗ ನಮ್ಮ ಅಂಗೈಯಲ್ಲಿ ಏನೇನು ಆರ್ಗನ್ಸ್ ಇದೆಯೋ ಅದೇ ಬೆರಳಲ್ಲೂ ಸಹ ಇದೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇದೆರಡು ಕಣ್ಣು, ಇದು ಬಾಯಿ, ಇದು ಮೂಗು, ಇದು ನಿಮಗೆ ಲಂಗ್ಸು, ಇದು ಹಾರ್ಟು, ಇದು ಇಲ್ಲಿ ನಿಮಗೆ ಸ್ಟಮಕ್ ಬರುತ್ತೆ, ಇಲ್ಲಿ ಲಿವರ್ ಬರುತ್ತೆ. ಈ ರೀತಿ ಈಗ ಹಂಗೆ ರಫ್ ಆಗಿ ಹೇಳ್ತಿದ್ದೀನಿ, ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಪ್ರತಿಯೊಂದಕ್ಕೂ ವಿತ್ PPTನೇ ಹೇಳೋದು, ಯಾವುದನ್ನು ಹಂಗೆ ರ್ಯಾಂಡಮ್ ಆಗಿ ಯಾವುದು ಹೇಳಲ್ಲ ಕ್ಲಾಸಲ್ಲಿ. ಸೊ ಹಿಂಗಾಗಿ ನೀವು ಇನ್ನೂ ಡೀಟೇಲ್ ಆಗಿ ಕಲಿಬೋದು. ಓಕೆ, ಚೂರು ಸ್ಪೀಡ್ ಆಗ್ತಿದ್ಯಾ? ಸ್ಪೀಡ್ ಇಲ್ಲ ಜಾಸ್ತಿ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಓಕೆ, ಎಸ್ ಎಸ್. ಈಗ ಈಗ ನಾವು ರಿಫ್ಲೆಕ್ಸಾಲಜಿನ ಕರೆಕ್ಟಾಗಿ ಕಲ್ಕೊಂಡ ಮೇಲೆ ಫಸ್ಟಿಗೆ ನಾವು ಬರೋದೇ ಅಕ್ಯುಪ್ರೆಷರ್. ಓಕೆನಾ? ಅಕ್ಯುಪ್ರೆಷರ್ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದಾರೆ. ಇಲ್ಲಿರೋರು ಆಲ್ಮೋಸ್ಟ್ ಮುಕ್ಕಾಲ್ ಕ್ರೌಡ್ ಎಲ್ಲ ಜಾಯ್ನ್ ಆಗಿ ಕೋರ್ಸನ್ನ ಮಾಡಿರೋ, ಪ್ರಾಕ್ಟೀಸ್ ಮಾಡ್ತಾ ಇರೋರೇ ಇದ್ದೀರಾ. ಆದರೂ ಇದರಲ್ಲಿ ಏನು ಚೇಂಜ್ ಇರುತ್ತೆ ಅಂತಂದ್ರೆ, ನಮಗೆ ರ್ಯಾಂಡಮ್ ಆಗಿ ನಾವು ಈಗ ನೋಡಿ, ಎಕ್ಸಾಂಪಲ್ ಆಗಲೇ ಹೇಳಿದೆ ನಿಮಗೆ, ಈಗ ತುಂಬಾ ಸುಸ್ತಾಗ್ತಿರದೆ ಅಂತಂದ್ರೆ ನೀವು ಅವಾಗ ಏನ್ ಮಾಡ್ತೀರಾ, ಕಲರ್ ಹಚ್ಚಿ ನೀವು ಟ್ರೀಟ್ ಮಾಡ್ತೀರಾ. ಅದನ್ನೇ ನೀವು ರಿಫ್ಲೆಕ್ಸಾಲಜಿನ ನೀವು ಹೇಳಿದೆ, ಇದರಲ್ಲಿ ಎರಡು ತರ ಬರುತ್ತೆ ಅಕ್ಯುಪ್ರೆಷರ್ ಅಲ್ಲಿ. ಒಂದು ದೇವೇಂದ್ರ ಓರ ಸಿಸ್ಟಮು, ಇನ್ನೊಂದು ಸುಜೋಗ್ ಸಿಸ್ಟಮ್. ಎರಡೂ ಸಿಸ್ಟಮ್ ಅಲ್ಲಿ ಪ್ರೆಷರ್ ಕೊಡೋದ್ರಿಂದ ಯಾವ ರೀತಿ ನೀವು ಒಂದು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಈ ಒಂದು ಅಕ್ಯುಪ್ರೆಷರ್ ಅದರಲ್ಲಿ ಕಲಿತೀವಿ. ಓಕೆನಾ? ಎಸ್. ಇಲ್ಲಿ ನೋಡಿ, ಅಕ್ಯುಪ್ರೆಷರ್ ಅಂದ್ರೆ ಏನು, ಅದ್ರ ಹಿಂದಿರೋ ಸೈನ್ಸ್ ಏನು. ಸುಮಾರು ಜನಕ್ಕೆ ಸೈಂಟಿಫಿಕ್ ರೀಸನ್ಸ್ ಬೇಕಾಗಿದೆ, ಆ ಒಂದು ಸೈಂಟಿಫಿಕ್ ರೀಸನ್ ಕೊಟ್ಬಿಟ್ಟೆ ಇದ್ರಲ್ಲಿ ಕ್ಲಾಸ್ ಮಾಡೋದು. ಓಕೆನಾ? ಆಮೇಲೆ ಕೆಲವೊಬ್ರು ಎಷ್ಟು ಸರಿ ಪ್ರೆಸ್ ಮಾಡ್ಬೇಕು ಸರ್ ಪಾಯಿಂಟ್ಸು, ಇದು ಸುಮಾರು ಜನದ ಕ್ವಶನ್. ಸರ್ ನೀವು ಪಾಯಿಂಟ್ ಹೇಳಿದ್ರಿ 2 ನಿಮಿಷ ಪ್ರೆಸ್ ಮಾಡಿ ಅಂತ ಹೇಳಿದ್ರಿ, ನಾವೇನ್ ಮಾಡ್ಬಿಡ್ತೀವಿ, ನೋವು ಕಡಿಮೆ ಆಗಲಿ ಬೇಗ ಅಂತ ಕಂಟಿನ್ಯೂಸ್ ಪ್ರೆಸ್ ಮಾಡ್ತಾನೆ ಇರ್ತೀವಿ. ನೀವು ನೋಡಿರ್ಬೋದು ಗ್ರೂಪಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ ಅಂತ ಹಾಕ್ತಾರೆ ಹೀಲರ್ಸ್. 20 ಟೈಮ್ಸ್ ಯಾಕೆ ಮಾಡಬೇಕು, ಅದ್ರ ಹಿಂದಿರೋ ಸೈನ್ಸ್ ಏನು? ಸೊ ಈ ತರ ಎಲ್ಲ ಕ್ವಶನ್ಗಳು ತುಂಬಾ ನಮ್ಮ ಮೈಂಡಲ್ಲಿ ಇರುತ್ತೆ. ಅದಕ್ಕೆಲ್ಲ ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಆಮೇಲೆ ಸುಮಾರು ಜನ ಕೇಳ್ಬೋದು, ಸರ್ ಇದು ಎಷ್ಟು ಟೈಮಲ್ಲಿ ಕೆಲಸ ಮಾಡುತ್ತೆ ಅಕ್ಯುಪ್ರೆಷರು, ಅದನ್ನು ನಾವು ಇಲ್ಲಿ ಏನು ಮಾಡ್ಬೋದು, ನಮ್ಗೆ ಇದರಲ್ಲಿ ಕಾಣಿಸುತ್ತೆ ಎಷ್ಟು ಟೈಮಲ್ಲಿ ಇದು ಅಕ್ಯುಪ್ರೆಷರ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು ನಾವು ಇದರಲ್ಲಿ. ಓಕೆ, ಆಮೇಲೆ ನಾವು ಕಾಮನ್ ಆಗಿ ಕೇಳಿರ್ತೀವಿ, ಹೀಟ್ ಆಗಿದೆ ನಿಮಗೆ, ಕೋಲ್ಡ್ ಆಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಹೀಲರ್ಗಳು ಟ್ರೀಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಈ ಹೀಟು ಕೋಲ್ಡ್ ಅನ್ನ ನಾವು ಹೆಂಗೆ ಅಕ್ಯುಪ್ರೆಷರ್ ಅಲ್ಲಿ ನಾವು ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಓಕೆನಾ? ಇನ್ನೂ ಒಂದೇನು ಹೊಸ ಕಾನ್ಸೆಪ್ಟ್ ಏನು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತಂದ್ರೆ, ಆಲ್ರೆಡಿ ನೀವು ನಿಮ್ಗೆ ಗೊತ್ತಿಲ್ಲದೆ ಯಾವುದೋ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದೀರಾ, ಅದರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ.
ಓಕೆ. ಅದರಿಂದ ಹೆಂಗ್ ಹೊರಗೆ ಬರಬೇಕು, ಕೌಂಟರ್ ಪಾಯಿಂಟ್ ಅಂತ ಕರಿತೀವಿ, ಅದನ್ನು ಸಹ ನಾವಿಲ್ಲಿ ಕಲಿಬಹುದು. ಓಕೆ. ಎಸ್, ಇದಿಷ್ಟು ಅಕ್ಯುಪ್ರೆಷರ್ ಅಲ್ಲಿ ನಾವು ಕಲಿಯುವ ಒಂದು ಪಾಯಿಂಟ್ಗಳು. ನೆಕ್ಸ್ಟ್ ಬರೋದು ಕಲರ್ ಥೆರಪಿ. ಕಲರ್ ಥೆರಪಿ